ಡೈಲಿ ಏನು ಸಾಂಬಾರು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಈ ರೀತಿಯಾಗಿ ಟ್ರೈ ಮಾಡಿ ತಿಂತಾ ಇದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಇರೋದಿಲ್ಲ. ಇನ್ನೂ ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಇದಕ್ಕೆ ಯಾವುದೇ ರೀತಿಯಾಗಿರುವಂಥ ಬೇಳೆಗಳು ಕೂಡ ಬೇಡ. ಇನ್ಸ್ಟೆಂಟಾಗಿ ವಿತಿನ್ ಒಂದು 4-5 ನಿಮಿಷ ಒಳಗಡೆ ಮಾಡೋ ಅಂಥ ರಸಮ್ ರೆಸಿಪಿ ಸಕ್ಕತ್ತಾಗಿರುತ್ತೆ, ಅದ್ಭುತವಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿದ್ರೆ ಕಡಿಮೆ ಅಂದರೂ ವಾರಕ್ಕೆ ಒಂದ್ಸಲನಾದರೂ ಟ್ರೈ ಮಾಡ್ತೀರಾ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣವಾ. ನಾನಿಲ್ಲೊಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ. ಇದೊಂದು ಮಸಾಲೆನ ನೋಡ್ಕೊಂಡ್ಬಿಡಿ, ಸಕ್ಕತ್ತಾಗಿರುತ್ತೆ. ಅದು ಎಲ್ಲ ಮನೇಲಿ ಇರೋವಂಥ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಮಾಡ್ತಾ ಇರೋದು. ಇಲ್ಲಿ ಹುಳಿ ಟೊಮ್ಯಾಟೋದಲ್ಲಿ ಅರ್ಧ ಹುಳಿ ಟೊಮ್ಯಾಟೋನ ತೊಗೊಂಡಿದ್ದೀನಿ. ಸ್ವಲ್ಪ ಅಂದರೆ ಒಂದು 10 ಕಡ್ಡಿ ಅಂತ ಹೇಳ್ತೀವಲ್ವ, ಅಷ್ಟು ಕೊತ್ತಂಬರಿ ಸೊಪ್ಪು, ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ ಕಲರ್ಗೆ ಅಂತ, ಒಂದು 2 ಗುಂಟೂರು ಮೆಣಸಿನ್ಕಾಯಿ, 1 ಹಸಿಮೆಣಸಿನ್ಕಾಯಿ, 1 ಗೆಡ್ಡೆವಷ್ಟು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಹಾಕೋತಾ ಇದ್ದೀನಿ, 1 ಸ್ಪೂನು ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಕರಿಮೆಣಸನ್ನು ಕೂಡ ಹಾಕೋತಾ ಇದ್ದೀನಿ. ತುಂಬ ಅದ್ಭುತವಾಗಿರುತ್ತೆ, ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಒಂದು 1/4 ಟೀ ಸ್ಪೂನಷ್ಟು ಅರಿಶಿಣ. ನಾನಿಲ್ಲಿ ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಯೋದಕ್ಕೆ ಇಟ್ಟಿದೆ, ಸೊ ನೀರಿನ ಸಮೇತ ಹಾಕೋತೀನಿ. ನಾನಿಲ್ಲಿ 1 ನಿಂಬೆ ಹಣ್ಣು ಸೈಜಿಂದು ನಾನಿಲ್ಲಿ ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಇಷ್ಟನ್ನು ಫೈನ್ ಪೇಸ್ಟ್ ಮಾಡ್ಕೊಂಡು ಬರೋಣ. ನೋಡಿ, ಈ ರೀತಿಯಾಗಿ ಫೈನ್ ಆದರೂ ಆಯಿತು, ಸ್ವಲ್ಪ ತರಿಯಾಗಿದೆ ಅಂದರೆ ಅದು ಕೂಡ ಓಕೆ. ಇವಾಗ ಮಸಾಲ ರೆಡಿ ಆಗಿದೆ. ಬನ್ನಿ ಇವಾಗ ಒಂದು ಒಗ್ಗರಣೆ ಮಾಡಿಬಿಡೋಣ. ನಾನಿಲ್ಲಿ ಸುಮಾರು 1 ಸ್ಪೂನಷ್ಟು ಅಡುಗೆ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ನೀವು ಯಾವ ಎಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು. ಕೊಬ್ಬರಿ ಎಣ್ಣೆ ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ತುಪ್ಪದಲ್ಲಿ ಒಗ್ಗರಣೆ ಮಾಡಿದ್ರೂ ಸಖತ್ತಾಗಿರುತ್ತೆ. ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಸಾಸಿವೆಯನ್ನು ಹಾಕಿದ್ದೀನಿ, ಸ್ವಲ್ಪ ಇಂಗು, ಸ್ವಲ್ಪ ಕರಿಬೇವಿನ ಸೊಪ್ಪು. ನೀವಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು ನೀವು ಒಗ್ಗರಣೆಗೆ. ನಾನು ರುಬ್ಬೋದಕ್ಕೆ ಹಾಕಿದ್ದೀನಿ ಅಂತ ಮತ್ತೆ ಹಾಕಲಿಲ್ಲ. ಇದು ಅರ್ಧ ಭಾಗ ಮಾತ್ರ ತೊಗೊಂಡಿರೋ ಅಂಥದ್ದು ಹುಳಿ ಟೊಮ್ಯಾಟೊ, ಅರ್ಧ ರುಬ್ಬೋದಕ್ಕೆ ಹಾಕ್ಕೊಂಡಿದ್ದೆ, ಇನ್ನು ಅರ್ಧ ಇಲ್ಲಿ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಜಸ್ಟ್ ಇದೊಂದು 5 ಸೆಕೆಂಡ್ ಸಾಕು ಸ್ನೇಹಿತರೆ ಎಣ್ಣೆಯಲ್ಲಿ ಫ್ರೈ ಆಗೋದು. ಅದು ನಾವು ರಸಮ್ ತಿಂತಾ ಇದ್ದರೆ ನಮಗೆ ಅದ್ರ ಫ್ಲೇವರ್ ಸಿಗಬೇಕು ನಮಗೆ ಟೊಮ್ಯಾಟೋದು, ಸೊ ಅದಕ್ಕೋಸ್ಕರ ಒಂದು 5 ಸೆಕೆಂಡ್ ಸಾಕಾಗುತ್ತೆ. ಇವಾಗ ನಾವು ರುಬ್ಬಿಟ್ಕೊಂಡಿರೋಂಥ ಆ ಒಂದು ಮಸಾಲಾನ ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ನಿಮಗೆ ಎಷ್ಟು ತೆಳುವಾಗಿ ಬೇಕು ಅಷ್ಟು ತೆಳುವಾಗಿ ನೀರನ್ನು ಇದಕ್ಕೆ ಸೇರಿಸ್ಕೊಂಬಿಡಿ. ಜೊತೆಗೆ ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡ್ರೆ ಸಕ್ಕತ್ತಾಗಿರೋ ಅಂಥ ರುಚಿಯಾಗಿರೋ ಅಂಥ ಇನ್ಸ್ಟೆಂಟಾಗಿ ಮಾಡುವಂಥ ರಸಮ್ ರೆಡಿ ಆಗಿಬಿಡುತ್ತೆ. ರಸಮ್ ಅಂದ್ರೇ ತೆಳುವಾಗಿ ಇರಬೇಕು. ನೋಡಿ, ಈ ರೀತಿಯಾಗಿ ಇರಬೇಕು, ಸಕ್ಕತ್ತಾಗಿರುತ್ತೆ. ನಾನು ಹೇಳ್ದಾಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸೇ ಬೇಡ, ಇನ್ಸ್ಟೆಂಟಾಗಿ ಮಾಡಿಬಿಡ್ಬೋದು. ರುಚಿಗೆ ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ 1 ಕುದಿ ಬಂದರೆ ಸಾಕಾಗತ್ತೆ ಸ್ನೇಹಿತರೆ. ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ, ಒಂದು 2 ನಿಮಿಷ ಬಿಟ್ಬಿಟ್ಟು. ಅದು ಕುದಿಬೇಕಾದ್ರೆ ಸ್ವಲ್ಪ ಏನಾದರೂ ಕಡಿಮೆ ಇದೆ ಅಂತ ಏನಾದರೂ ಅನಿಸಿದ್ರೆ ಇನ್ನು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಹಾಕಬೇಕಾದ್ರೇ ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಹಾಕಿ. ಜಾಸ್ತಿ ಆಗಿಬಿಟ್ರೆ ಸಾರೆಲ್ಲ ಹಾಳಾಗಿಬಿಡುತ್ತೆ. ಸೊ ನೋಡಿ, ಇವಾಗ 1 ಕುದಿ ಬರ್ತಾ ಇದೆ. ಇವಾಗ ನಾನಿಲ್ಲಿ ಸ್ಟವನ್ನು ಆಫ್ ಮಾಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಅದ್ರ ಫ್ಲೇವರು ಲಾಸ್ಟಲ್ಲಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪಿನ ಫ್ಲೇವರು ಅದು ಸ್ವಲ್ಪ ಹಸಿಯಾಗಿರುತ್ತೆ ಅಲ್ವಾ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಸೂಪರಾಗಿರೋ ಅಂಥ ಇನ್ಸ್ಟೆಂಟಾಗಿ ಮಾಡುವಂಥ ಬೇಳೆ ಇಲ್ದಲೇ ಮಾಡಿರೋ ಅಂಥ ರಸಮ್ ರೆಡಿಯಾಗಿದೆ ಸ್ನೇಹಿತರೆ. ಯಾರೂ ಕೂಡ ಈ ಒಂದು ರಸಮ್ ರೆಸಿಪಿಯನ್ನು ಮಿಸ್ ಮಾಡ್ಕೊಳ್ಬೇಡಿ, ಸೂಪರಾಗಿರುತ್ತೆ. ನಾವು ಅನ್ನ ರೆಡಿ ಮಾಡ್ತೀವಲ್ವ, ಅನ್ನ ಮಾಡಬೇಕಾದ್ರೇ ಸ್ವಲ್ಪ ಮೆದುವಾಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಆ ಮೆದುವಾಗಿರೋವಂಥ ಅನ್ನ. ಅದೇ ರೀತಿಯಾಗಿ ಅದಕ್ಕೆ 1 ಸ್ಪೂನಷ್ಟು ತುಪ್ಪ, ಅದು ಜಾಸ್ತಿ ರಸಮ್ ಹಾಕ್ಕೊಂಡು ತಿಂತಾ ಇದ್ದರೆ ಆಹಾ, ನಾನು ಹೇಳ್ದಾಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಇರೋದಿಲ್ಲ, ಅಷ್ಟು ಅದ್ಭುತವಾಗಿರುತ್ತೆ. ಇನ್ನೂ ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಮಿಸ್ ಮಾಡದೆ ಈ ಒಂದು ಇನ್ಸ್ಟೆಂಟ್ ರಸಮ್ ರೆಸಿಪಿಯನ್ನು ಟ್ರೈ ಮಾಡಿ. ಯಾರೆಲ್ಲ ಟ್ರೈ ಮಾಡ್ತೀರಾ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಟೇಸ್ಟ್ ಹೇಗೆ ಬಂದಿತ್ತು ಅಂತ ತುಂಬ ಚೆನ್ನಾಗಿರುತ್ತೆ. ಮಿಸ್ ಮಾಡಬೇಡಿ. ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.